ಜನಶ್ರೀ ನ್ಯೂಸ್ಗೆ ಸ್ವಾಗತ. ನಾನು ನಿತಿನ್ ಮಂಜುನಾಥ್. 17ನೇ ರಾಜ್ಯ ಬಜೆಟ್ ಘೋಷಣೆ, ಗ್ರಾಮೀಣ ಅಭಿವೃದ್ಧಿಗೆ ಹರ್ಷ. ಯಲಬುರ್ಗಾ ಮತ್ತು ಕುಕನೂರು ತಾಲೂಕಿನ ಜನರು 17ನೇ ರಾಜ್ಯ ಬಜೆಟ್ ಮಂಡನೆ ಸಂದರ್ಭದಲ್ಲಿ ಮುಖ್ಯಮಂತ್ರಿ ಶ್ರೀ ಸಿದ್ದರಾಮಯ್ಯ ಮತ್ತು ಆರ್ಥಿಕ ಸಲಹೆಗಾರ ಶ್ರೀ ಬಸವರಾಜ ರಾಯರೆಡ್ಡಿಗೆ ಅಭಿನಂದನೆ ಸಲ್ಲಿಸಿ ಸಂಭ್ರಮಾಚರಣೆ ನಡೆಸಿದ್ದಾರೆ. ಬಜೆಟ್ನಲ್ಲಿ ಕುಕನೂರು ಪಟ್ಟಣದಲ್ಲಿ ಕ್ರೀಡಾಂಗಣ ನಿರ್ಮಾಣಕ್ಕೆ 2 ಕೋಟಿ ರೂಪಾಯಿ ಮೀಸಲಿಡಲಾಗಿದ್ದು, ಸ್ಥಳೀಯ ಶಾಸಕರಾದ ಬಸವರಾಜ ರಾಯರೆಡ್ಡಿಗೆ ಕ್ರೀಡಾಪಟುಗಳು ಪಟಾಕಿ ಹಚ್ಚಿ ಹರ್ಷ ವ್ಯಕ್ತಪಡಿಸಿದ್ದಾರೆ. ಅದೇ ರೀತಿ ಯಲಬುರ್ಗಾ ಮತ್ತು ಕುಕನೂರು ತಾಲೂಕಿನ 23 ಹಳ್ಳಿಗಳಲ್ಲಿ ಶುದ್ಧ ಕುಡಿಯುವ ನೀರಿನ ಘಟಕ ಸ್ಥಾಪನೆಗೆ 125 ಕೋಟಿ ರೂಪಾಯಿ ಮೀಸಲಿಟ್ಟಿದ್ದು, ಮುನಿರಾಬಾದ್ನಲ್ಲಿ ಕ್ಯಾನ್ಸರ್ ಆಸ್ಪತ್ರೆ ಸ್ಥಾಪನೆ ಮತ್ತು ಮ್ಯಾಗ್ನರ್ ಕತ್ರಾಳ ಕ್ರಾಸ್ ರಸ್ತೆಯ ನಿರ್ಮಾಣ ಸೇರಿದಂತೆ 10ಕ್ಕೂ ಹೆಚ್ಚಿನ ಪ್ರಮುಖ ಕಾಮಗಾರಿಗಳು ಘೋಷಿಸಲಾಗಿದೆ. ಸ್ಥಳೀಯ ನಾಯಕರು ಮತ್ತು ಸಾರ್ವಜನಿಕರು ಪಟಾಕಿ ಹಚ್ಚಿ ಹರ್ಷ ವ್ಯಕ್ತಪಡಿಸಿದ್ದಾರೆ. ಈ ಬಜೆಟ್ ಗ್ರಾಮೀಣ ಪ್ರದೇಶದ ಅಭಿವೃದ್ಧಿ, ಆರೋಗ್ಯ ಮತ್ತು ಶೈಕ್ಷಣಿಕ ಪರಿಸರ ಸುಧಾರಣೆಗೆ ದಾರಿ ಮಾಡಿಕೊಡಲಿದೆ ಎಂದಿದ್ದಾರೆ. ಯುವಕರಿಗೆ ಕ್ರೀಡಾಂಗಣದ್ದು ಬಹಳ ಅವಶ್ಯಕತೆ ಆಗಿತ್ತು. ಯಾಕಂದ್ರೆ ಯಾವುದೇ ನೋಟಿಫಿಕೇಶನ್ ಆಗಿರ್ಬೋದು, ಪೊಲೀಸ್ ಉದ್ಯೋಗ ಆಗಿರ್ಬೋದು, ಫಿಸಿಕಲ್ ಇಲ್ದೇ ಏನು ಮಾಡೋಕ್ಕಾಗ್ತಿಲ್ಲ. ಯಾಕಂದ್ರೆ ಪೂರ್ವ ದೇಹರಿಲ್ದೇ ಯುವಕರು ಮತ್ತೆ ದೈಹಿಕ ಸಾಮರ್ಥ್ಯ ತೋರಿಸ್ಪಡಿಸಲಿಕ್ಕೆ ಆಗ್ತಾ ಇರಲಿಲ್ಲ. ಈಗ ಕ್ರೀಡಾಂಗಣ ಆತಪ್ಪ ಅಂದ್ರೆ ಎಲ್ಲ ಕ್ರೀಡಾ ಚಟುವಟಿಕೆಗಳು ಮತ್ತೆ ಗರಿಗೆದರ್ತಾವು. ಯಾಕಂದ್ರೆ ಇಷ್ಟು ದಿವಸ ಕ್ರೀಡಾ ಚಟುವಟಿಕೆ ಎಲ್ಲ ನಶಿಸಿ ಹೋಗಿತ್ತು. ಯಾಕೆ ನಶಿಸಿ ಹೋಗಿತ್ತು? ಇದೇ ರೀತಿಯ ನಿರಂತರ ಅಪ್ಡೇಟ್ಗಳಿಗಾಗಿ ನೋಡ್ತಾ ಇರಿ ಜನಶ್ರೀ ನ್ಯೂಸ್.